ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಸಂಘಟನಾತ್ಮಕ ಬದಲಾವಣೆಯ ಪರ್ವ ಆರಂಭವಾಗಿದೆ. ಶೋಷಿತರ ಧ್ವನಿಯಾಗಿ ಗುರುತಿಸಿಕೊಂಡಿರುವ ರಾಜ್ಯದ ಪ್ರತಿಷ್ಠಿತ ಭೀಮರಾಜ ಸೇನೆ ತನ್ನ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸಲು ಮುಂದಾಗಿದೆ. ಹೌದು, ಇಂಡಿ ತಾಲೂಕು ಭೀಮರಾಜ ಸೇನೆಯ ನೂತನ ಅಧ್ಯಕ್ಷರಾಗಿ ನಿತೀಶ್ ದೌಲಪ್ಪ ತಳಕೇರಿರವರನ್ನು ಅಧಿಕೃತವಾಗಿ ನೇಮಕ ಮಾಡಲಾಗಿದೆ. ಭೀಮರಾಜ ಸೇನೆಯ ರಾಜ್ಯ ಅಧ್ಯಕ್ಷರಾದ ಶಿವು ನಾಟಿಕರ್ ಅವರ ಆದೇಶದ ಮೇರೆಗೆ ಈ ನೇಮಕಾತಿ ನಡೆದಿದೆ. ಈ ಸಂದರ್ಭದಲ್ಲಿ ಆದೇಶದ ಪತ್ರ ವಿತರಿಸಿ ರಾಜ್ಯಾಧ್ಯಕ್ಷ ಶಿವು ನಾಟಿಕರ್ ಮಾತನಾಡಿದರು. ಈ ನೇಮಕಾತಿ ಸಂದರ್ಭದಲ್ಲಿ ಭೀಮರಾಜ ಸೇನೆಯ ಹಲವಾರು ಪ್ರಮುಖರು, ಪದ ಅಧಿಕಾರಿಗಳು, ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಭಾಗವಹಿಸಿ ನೂತನ ಅಧ್ಯಕ್ಷರಿಗೆ ಹೂಗುಚ್ಛ ನೀಡಿ ಅಭಿನಂದನೆ ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್, ಸುನಿಲ್ ರಾಠೋಡ್, ಸಿಂದಗಿ. ಆತ್ಮೀಯ ಬಂಧುಗಳೇ, ಸರ್ವರಿಗೂ ಕ್ರಾಂತಿಕಾರಿ ಜೈ ಭೀಮ್. ಮಹಾನ್ಮಾನತವಾದಿ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮನಮಂದಿರದಲ್ಲಿ ಸ್ಮರಿಸುತ್ತಾ, ಹಾಗೆ ಅಣ್ಣ ಬಸವಣ್ಣ ಜಗಜ್ಯೋತಿ ವಿಶ್ವಗುರು ನೂರೆಂದು ಕುಲ ಒಂದು ಮಾಡಿರ್ತಕ್ಕಂಥ ಹರಿಕಾರರು ಅಣ್ಣ ಬಸವಣ್ಣನವರು ಕೂಡ ಮನಮಂದಿರದಲ್ಲಿ ಸ್ಮರಿಸುತ್ತಾ, ಹಾಗೆ ಸರ್ವರಿಗೂ ಶಾಂತಿಯನ್ನು ಸಾರಿರ್ತಕ್ಕಂಥ ಗೌತಮ್ ಬುದ್ಧ ಅವರನ್ನು ಕೂಡ ಮನಮಂದಿರದಲ್ಲಿ ಸ್ಮರಿಸುತ್ತಾ, ಹಾಗೆ ನಮ್ಮ ದಲಿತರಿಗೆ ಮೀಸಲಾತಿ ನೀಡಿರ್ತಕ್ಕಂಥ ಮೊಟ್ಟ ಮೊದಲ ಮೀಸಲಾತಿ ನೀಡಿರ್ತಕ್ಕಂಥ ಶಾಹು ಮಹಾರಾಜರನ್ನು ಕೂಡ ಮನಮಂದಿರದಲ್ಲಿ ಸ್ಮರಿಸುತ್ತಾ, ಈ ದೇಶದ ಸರ್ವ ಹೋರಾಟಗಾರರನ್ನು ನನ್ನ ಈ ವೇದಿಕೆಯಲ್ಲಿ ಮನಮಂದಿರದಲ್ಲಿ ಸ್ಮರಿಸುತ್ತಾ, ಇವತ್ತಿನ ದಿವಸ ಭೀಮರಾಜ್ ಸೇನೆ ರಾಜ್ಯಾಧ್ಯಕ್ಷನಾದ ನಾನು ಶಿವು ನಾಟಿಕರ್ ಇವತ್ತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ಬರತಕ್ಕಂಥ ಇಂಡಿ ತಾಲೂಕಿನ ನಿತೀಶ್ ದೌಲಪ್ಪ ತಳಕೇರಿ ಅನ್ನೋರನ್ನು ಇಂದು ನಾನು ನನ್ನ ಸಂಘದ ಸಿದ್ಧಾಂತ ಮತ್ತು ತತ್ವಗಳು ಎಲ್ಲನೂ ಅವರನ್ನು ಒಳಗೊಂಡು ಅವರು ಒಪ್ಪಿಕೊಂಡು ನಮ್ಮ ಸಂಘಟನೆಗೆ ಇಂದು ಅವರು ಬಂದಿದ್ದು ತುಂಬ ಖುಷಿಕರ ವಿಷಯ. ಅವರಿಗೂ ಸ್ವಾಗತ ಮಾಡುತ್ತೇನೆ. ಮೊದಲಿಗೆ ಮುಂದೆ ಬರುವ ದಿನಮಾನಗಳಲ್ಲಿ ನಮ್ಮ ಸಂಘದ ಹೆಸರು ಮತ್ತು ಸಂಘಕ್ಕೆ ಯಾವುದೇ ಥರ ಚ್ಯುತಿ ಬರದ ಹಾಗೆ ಮತ್ತು ನಮ್ಮ ಸಂಘಟನೆಯಿಂದ ಅತ್ಯಂತ ಕಟ್ಟಕಡೆ ವ್ಯಕ್ತಿಗೆ ನಮ್ಮ ಸಂಘದಿಂದ ನ್ಯಾಯ ಸಿಗುವಂಥ ನಾಯಕರಾಗಲಿ ಎಂದು ನಾನು ಹಾರೈಸುತ್ತೇನೆ. ಯಾಕಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ತಾಲೂಕಾ ಅಧ್ಯಕ್ಷರನ್ನಾಗಿ ಇಂದು ಅವರಿಗೆ ನೇಮಕ ಮಾಡಿ ಆದೇಶ ಮಾಡುತ್ತಿದ್ದೇನೆ. ಅದಕ್ಕಾಗಿ ನಮ್ಮ ಸಂಘದ ಅಧ್ಯಕ್ಷರು, ಸದಸ್ಯರು ಮತ್ತು ಸರ್ವ ರಾಜ್ಯ ಸಮಿತಿ ಸದಸ್ಯರನ್ನು ಒಳಗೊಂಡು ಎಲ್ಲರ ಆದೇಶ ಅನುಸಾರವಾಗಿ ಇವರನ್ನು ಇವತ್ತು ಇಂಡಿ ತಾಲೂಕಿನ ಅಧ್ಯಕ್ಷರನ್ನಾಗಿ ಆದೇಶ ಪತ್ರ ನೀಡುತ್ತಿದ್ದೇನೆ. ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ಜೈ ಭೀಮ್ ವಂದನೆಗಳನ್ನು ಹೇಳುತ್ತಾ ನನ್ನ ಇವತ್ತಿನ ಚಿಕ್ಕದೊಂದು ಭಾಷಣ ಇಲ್ಲಿಗೆ ಮುಗಿಸ್ತೇನೆ.